ಒಬ್ಬ ಗೈಡ್ ಬೇಕು, ಒಬ್ಬ ಸಪೋರ್ಟ್ ಬೇಕು. ಆದರೆ ಗೈಡು ಸಪೋರ್ಟು ಏನು ಮಾಡೋದಿಲ್ಲ, ಎಲ್ಲ ಕೆಲಸಗಳು ನೀವೇ ಮಾಡಬೇಕು. ಕ್ರಿಕೆಟ್ಟು ಆಡೋ ಒಬ್ಬ ಆಟಗಾರ ಕೋಚು ಪಕ್ಕ ನಿಂತಿದ್ದಾನ, ಬ್ಯಾಟನ್ನು ಹಿಡಿಬೇಕಾದವರು ನೀವು. ಹೇಗೆ ಹಿಡಿಬೇಕು ಅಂತ ಹೇಳಿಕೊಡಬಲ್ಲೆ, ಆದರೆ ಬ್ಯಾಟನ್ನು ಹೇಳ್ದಂಗೆ ಹಿಡಿಯೋ ಕೆಲಸ ನಿಂಬುದು. ಹೇಗೆ ಹಿಡಿಬೇಕು ಅಂತ ತೋರಿಸಿಕೊಡಬಲ್ಲೆ, ಆದರೆ ಹಿಡಿಯೋ ಕೆಲಸ ನಿಂಬುದು. ಅಭ್ಯಾಸ ಅಂತನ್ನೋದು ಮನುಷ್ಯನ ತುಂಬ ಒಳ್ಳೆ ಸ್ಥಿತಿಗೂ ತಗೊಂಡೋಗುತ್ತೆ, ಕೆಟ್ಟ ಸ್ಥಿತಿಗೂ ತಗೊಂಡೋಗುತ್ತೆ. ಯಾವುದೋ ಒಂದು ಅಭ್ಯಾಸಕ್ಕೆ ಒಳಪಟ್ಬಿಟ್ಟಿದ್ದೀವಿ ನಾವು. ನಕಾರಾತ್ಮಕ ಆಲೋಚನೆಗಳು, ಭಯ, ಭೀತಿ, ಆತಂಕ ತಲೆ ಒಳಗಡೆ ರೆಕಾರ್ಡ್ ಆಗೋಗಿದೆ. ಅಲ್ಲಿಂದ ಹೊರಗೆ ಬರಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಒಂದು ದಿವಸ ಒಂದು ಲೋಟ ಕಾಫಿನ ಕುಡಿದ್ಬಿಡಿ 6 ಗಂಟೆಗೆ. ಮಾರನೇ ದಿವಸ ಕಾಫಿ ಕುಡಿದೆ ಕೆಲಸಕ್ಕೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಆ ಒಂದು ಲೋಟ ಕಾಫಿ ಹೋದ್ರೆ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ. ಅಭ್ಯಾಸ, ಒಂದು ಸಿಗರೆಟ್ ಸೇದಿ ಅಭ್ಯಾಸ ಮಾಡಿ, ಸಿಗರೆಟ್ ಸೇದೇ ಇರೋಕ್ಕಾಗಲ್ಲ. ಹಾಗೇನೇ ಈ ಆಲೋಚನೆ ಅಂತನ್ನೋದು ದುರಭ್ಯಾಸ. ಅದನ್ನು ನೀವು ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ. ನೆನೆಸಿದ ತಕ್ಷಣ ಕ್ರಮೇಣವಾಗಿ, ನಿಧಾನವಾಗಿ, ಸಮಾಧಾನವಾಗಿ ನಿಲ್ಲಿಸಲು ಸಾಧ್ಯ. ಮನಸ್ಸನ್ನು ಡೈರೆಕ್ಟಾಗಿ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಬಾರ್ದು, ಆಗೋದಿಲ್ಲ. ಉಸಿರಾಟವನ್ನು ಹೇಗೆ ನಿಲ್ಲಿಸೋಕ್ಕಾಗಲ್ಲ, ಹೊಟ್ಟೆ ಹಸಿವೆಯನ್ನು ಹೇಗೆ ನಿಲ್ಲಿಸೋಕ್ಕಾಗಲ್ಲ, ಹಾಗೆ ಆಲೋಚನೆಗಳನ್ನು ನಿಲ್ಲಿಸೋಕ್ಕಾಗಲ್ಲ. ಆಲೋಚನೆಗಳನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿದ್ರೆ ಫೇಲ್ಯೂರು. ನಿಲ್ಲಿಸಲು ಪ್ರಯತ್ನ ಮಾಡಬಾರ್ದು. ಅಡ್ಡದಾರಿಯನ್ನು ಹುಡುಕಿ ಆಲೋಚನೆಯನ್ನು ನಿಲ್ಲಿಸೋ ಪ್ರಯತ್ನ ಮಾಡಬೇಕೇ ಹೊರತು ಡೈರೆಕ್ಟಾಗಿ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಬಾರದು. ಈವನ್ ಆಧ್ಯಾತ್ಮದ ಧ್ಯಾನದಲ್ಲಿ ಕೂಡ ಅಬ್ಸರ್ವ್ ದ ಥಾಟ್, ಡೋಂಟ್ ಫಾಲೋ ದ ಥಾಟ್, ಡೋಂಟ್ ಡೆಸ್ಟ್ರಾಯ್ ದ ಥಾಟ್, ಡೋಂಟ್ ಅಬ್ಸ್ಟ್ರಾಕ್ಟ್ ದ ಥಾಟ್. ಆವಾಗಲೇ ಧ್ಯಾನ ಮಾಡೋಕ್ಕೆ ಸಾಧ್ಯ ಅಧ್ಯಾತ್ಮ. ಅದೇ ರೀತಿಯೇ ಇಲ್ಲಿ. ಆದರೆ ಹಂಗೆ ಹೇಳಿದ್ರೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಏನೋ ಒಂದನ್ನು ಹೇಳಿಕೊಂಡು ಅದರಲ್ಲಿ ನಿಮ್ಮ ಮನಸ್ಸನ್ನು ಇಡೀ ಅಂತ ನಾವು ಗೈಡ್ ಮಾಡ್ತೀವಿ. ನಿಮ್ಮ ಮನಸ್ಸು ನಾವು ಹೇಳೋದರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇದು ವಿಡಿಯೋ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಪದೇ ಪದೇ ಹೆಚ್ಚೆಚ್ಚು ಸಮಯಗಳು ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಜಾಗದಲ್ಲಿ ಕೂತ್ಕೊಂಡು ನಾನು ಹೇಳಿರೋ ಇದೇ ಪೊಸಿಷನ್ನಲ್ಲಿ ಕೂತ್ಕೊಂಡು ನೀವು ಅಭ್ಯಾಸ ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ಕಣ್ಣು ಮುಚ್ಚಿದ ತಕ್ಷಣ ಆಲ್ಫಾ ಸ್ಥಿತಿಯನ್ನು ಮುಟ್ಟಬಹುದು.